ನಮ್ಮ ಏನ್ ಮಾಜಿ ಪ್ರಧಾನಿಗಳಾದಂತ ಎಚ್ ಡಿ ದೇವೇಗೌಡ ಸರ್ ಅವರು ಇದ್ದಾರೆ, ಅಪ್ಪಾಜಿಯವರು, ಆಮೇಲೆ ಕೇಂದ್ರ ಸಚಿವರಾದ ಕುಮಾರಣ್ಣ ಅವರು ಇದ್ದಾರೆ, ಹಾಗೆ ನಿಖಿಲಣ್ಣ ಅವರು ಇದ್ದಾರೆ. ಅದೇ ರೀತಿ ನೂತನವಾಗಿ ನಮ್ಮ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂತ ಮಂಜುನಾಥ್ ಸರ್ ಇದ್ದಾರೆ. ಅದೇ ರೀತಿ ತಾಲೂಕು ಅಧ್ಯಕ್ಷರಾದಂತ ಹರೀಶ್ ಗೌಡ ಸರ್ ಅವರು, ಅದೇ ರೀತಿ ನನ್ನ ಹಿರಿಯರು, ನನ್ನ ಅಪ್ಪಾಜಿಗಳು ಆದಂತ ಮುನೇಗೌಡ ಸರ್ ಅವರು, ಏನು ಇತ್ತೀಚೆಗೆ ದಿವಂಗತ ತಂದೆ ಅಪ್ಪಯ್ಯನವರು ಅವ್ರ ಸಮ್ಮುಖದಲ್ಲಿ ಇದು ನಡಿಬೇಕಾಗಿತ್ತು. ದುರದೃಷ್ಟವತ ಇವತ್ತು ಅವರು ಇಲ್ಲ. ಅದೊಂದು ನಮ್ಮ ಪಾರ್ಟಿಗೆ ಒಂದು ನೋವು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಏನು ನಮ್ಮ ದೊಡ್ಡಬಳ್ಳಾಪುರ ಮಾನ್ಯ ಶಾಸಕರಾದಂತ ವೀರಜ್ ಜಿಂದಾಲ್ ಸರ್ ಅವರು, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದಂತಹ ಸುಧಾಕರ್ ಸರ್ ಅವರು, ಅವ್ರ ತಾಲೂಕು ಅಧ್ಯಕ್ಷರಾದಂತಹ ಮುದ್ದಪ್ಪಣ್ಣನವರು, ಹಾಗೂ ನನ್ನ ನಗರಸಭಾ ಎಲ್ಲಾ ಸದಸ್ಯರು, ಅದೇ ರೀತಿ ಹಿರಿಯರು, ಮತ್ತೊಬ್ರು ನಮ್ಮ ತಂದೆ ಸಮಾರಾದಂತಹ ಪ್ರಭು ಸರ್ ಅವರು, ಆಮೇಲೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ರವಿ ಸರ್ ಅವರು, ಆಮೇಲೆ ಉಪಾಧ್ಯಕ್ಷರಾದಂತಹ ಮಲ್ಲೇಶಣ್ಣವರು, ನನ್ನ ಪಾರ್ಟಿಯ ಆದಿಲಕ್ಷ್ಮಿ, ಫರಾನಾಥ್ ಅಜ್ಜಿ, NDA ಎಲ್ಲಾ ಸದಸ್ಯರು ನನಗೆ ಒಮ್ಮತದಿಂದ ನನಗೆ ಎಲ್ಲರೂ ಸಹಕರಿಸಿ ಇವತ್ತು ನನ್ನನ್ನು ಗೆಲ್ಸಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಅವರೆಲ್ಲರಿಗೂ ಆಭಾರಿಯಾಗಿರೋದಕ್ಕೆ ನಾನು ಹೇಳಿಕ್ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಎಲ್ಲಾನು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆನೂ ಒಗ್ಗೂಡಿ ನಾನು ಏನಿರುತ್ತೋ ಆ ಕೆಲಸಗಳನ್ನ ಮಾಡೋದಕ್ಕೆ ನಾನು ಬಯಸ್ತೀನಿ. ನನ್ನ ಅವಧಿನಲ್ಲಿ ಎಷ್ಟಿದೆಯೋ ನನ್ನ ಕೈಲಿ ಏನಾಗುತ್ತೆ ಎಲ್ಲರ ಸಮ್ಮುಖದಲ್ಲಿ ಅವರ ಸಲಹೆಗಳನ್ನೆಲ್ಲ ತೆಗೆದುಕೊಂಡು ನಾನು ಕೆಲಸ ಮಾಡ್ಲಿಕ್ಕೆ ಬಯಸ್ತೀನಿ. ಎಲ್ರಿಗೂ ಅಭಿನಂದನೆ. ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ನಾನು ಅಭಿನಂದನೆಗಳನ್ನ ಏನಿದೆ ಗೊತ್ತಿಲ್ಲ. 3 ತಿಂಗಳಲ್ಲಿ ಏನ್ ಬರುತ್ತೆ, ಈಗ ಸದ್ಯಕ್ಕೆ ಏನಿದೆಯೋ ಪೆಂಡಿಂಗ್ ಅಲ್ಲಿ ಅದನ್ನ ಮುಂದುವರ್ಸ್ಲಿಕ್ಕೆ ಹೋಗೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಏನು ಭಗವಂತನಿಷ್ಟೇ, ಭಗವಂತ ಇವತ್ತೇ ಅನ್ನೋದಿತ್ತು, ಅದನ್ನ ಇವತ್ತೇ ಕಾಣಿಸಿದ್ದಾನೆ ಅಂತ ನಾವ್ ಅನ್ಕೊಳ್ಬೇಕು. ಭಗವಂತ ಯಾವಾಗ ಫಲ ಕೊಡ್ತಾನೋ ಆ ಫಲ ನಾವು ಸ್ವೀಕರಿಸ್ಬೇಕು. ಇವತ್ತು ನಮ್ JDS ಗೆ ಭಗವಂತ ಫಲ ಕೊಟ್ಟಿದ್ದಾನೆ, ಅದನ್ನ ನಾವ್ ಇವತ್ತು ಸ್ವೀಕರಿಸ್ತಿದೀವಿ ಎಲ್ಲರ ಸಮ್ಮುಖದಲ್ಲೂ.